ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ ಯಾರು ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಅವನು ಕೈ ಹಾಕಿದಾನೆ, ನಿಲ್ಸಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಹೌದು, ಮೊದಲು ನಮ್ಮ ಹತ್ರನೂ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ. ನಂತರ ನಾವು ಅವನ್ನ ಡೀಟೇಲ್ ಆಗಿ ಸ್ವಲ್ಪ ಸಮಾಧಾನ ಪಡಿಸಿ ಊಟ ಮಾಡಿಸಿ ಕ್ವೆಶನ್ ಮಾಡಿದಾಗ ನಂತರ ಅವನು ಇಲ್ಲ ಈ ರೀತಿ ಎಕ್ಸಾಮ್ ಹೆದರ್ಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ. ನಮಗೂ ಫಸ್ಟ್ ಕಳವಳ ಆಯಿತು, ಯಾರಾದರೂ ಈ ಥರ ಏನಾದ್ರು ಆಗಿರ್ಬೋದು ಅಂತ. ಬಟ್ ಆ ರೀತಿ ಯಾವುದೂ ನಡೆದಿಲ್ಲ. ಅದು ಚೆಕ್ ಮಾಡಿ. ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ. ಬಟ್ ಅವ್ನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಸದ್ಯಕ್ಕೆ ಅವನ ಹತ್ರ ಏನು ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ. ಹೌದು 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 ಹೌದು. He was not planned to rob, he was just trying to escape from there without paying. ಅಲ್ಲ, ಈಗ ನಾವು ಹೇಬಿಯಸ್ ಕಾರ್ಪಸ್ ಅಲ್ಲಿ ಅವನ್ನ ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ.